ಆ್ಯಂಡ್ ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋದು, ಯಾರೂ ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು. ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿ, ಈ ಥರ ಎಷ್ಟೋ ಫ್ಯಾಮಿಲಿಗಳು ಚಿತ್ರ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತನೇ ಇದ್ದು ಕೂಡ ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ. ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ 3 ವರ್ಷದಿಂದ, ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಅಂದರೆ ಫಿಸಿಕಲಿ ಶಿ ಇಸ್ ಅಲೈವ್ ಬಟ್ ವಿ ಆರ್ ನಾಟ್ ಟುಗೆದರ್. ಈ ನೋವನ್ನ ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು. ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ನನಗೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ. ಯಾಕಂತಂದರೆ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಗೂ ಆಗಬಾರ್ದು. ಆ್ಯಂಡ್ ಯಾರ ಮನೆಯಲ್ಲೂ ಯಾರು ದೂರ ಆಗಬಾರ್ದು, ಯಾರನ್ನೂ ಕಳ್ಕೊಬಾರ್ದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್. ಹೂಸ್ ಕಮಿಂಗ್ ನನ್ನ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೆ, ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು. ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು, ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳೋವಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ. ಬಟ್ ಇಟ್ಸ್ ಓಕೆ, ನೆವರ್ ಮೈಂಡ್, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಸೊ ನನ್ನ 3 ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟನ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆ್ಯಂಡ್ ಅದನ್ನು ಹೊರತುಪಡಿಸಿ ನನ್ನ ಕರ್ನಾಟಕ ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳೋದು, ಯಾರೂ ಕೂಡ ಬೆಟ್ಟಿಂಗ್ ಆ್ಯಪ್ ಅನ್ನೋ ಮಾರಿನ ಎಲ್ಲೂ ಪ್ರಮೋಟ್ ಮಾಡಬೇಡಿ ದಯವಿಟ್ಟು. ಇದರಿಂದ ಎಷ್ಟೋ ಜನ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿ, ಈ ಥರ ಎಷ್ಟೋ ಫ್ಯಾಮಿಲಿಗಳು ಚಿತ್ರ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಸುತ್ತಮುತ್ತನೇ ಇದ್ದು ಕೂಡ ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಈ ಥರ ಆಗಿದೆ. ನಾನು ನನ್ನ ತಂಗಿನ ಕಳ್ಕೊಂಡಿದ್ದೀನಿ 3 ವರ್ಷದಿಂದ, ನನ್ನ ತಂದೆ ತಾಯಿ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಅಂದರೆ ಫಿಸಿಕಲಿ ಶಿ ಇಸ್ ಅಲೈವ್ ಬಟ್ ವಿ ಆರ್ ನಾಟ್ ಟುಗೆದರ್. ಈ ನೋವನ್ನ ನಾನು ನನ್ನಲ್ಲೇ ಇಟ್ಕೊಂಡು ಇದು ಅತಿರೇಕಕ್ಕೆ ಹೋದಾಗ ಕಂಪ್ಲೇಂಟ್ ಕೊಡುವಂಥ ಸನ್ನಿವೇಶನ ಬಂತು. ನನಗೆ ತುಂಬ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫ್ ಪೊಲೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಂಡ್ ನನಗೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಪ್ಲೀಸ್ ಇದಕ್ಕೊಂದು ಶಾಶ್ವತ ಪರಿಹಾರ ದಯವಿಟ್ಟು ಕೊಡಿ. ಯಾಕಂತಂದರೆ ನಮ್ಮ ಫ್ಯಾಮಿಲಿಗೆ ಆಗಿರೋಂಗೆ ಯಾವ ಫ್ಯಾಮಿಲಿಗೂ ಆಗಬಾರ್ದು. ಆ್ಯಂಡ್ ಯಾರ ಮನೆಯಲ್ಲೂ ಯಾರು ದೂರ ಆಗಬಾರ್ದು, ಯಾರನ್ನೂ ಕಳ್ಕೊಬಾರ್ದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಐ ನೀಡ್ ಜಸ್ಟಿಸ್. ಹೂಸ್ ಕಮಿಂಗ್ ನನ್ನ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೆ, ಅನ್ನೆಸೆಸರಿ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಬೇಕು. ನನ್ನ ತಂದೆ ತಾಯಿ ತುಂಬ ವಯಸ್ಸಾಗಿರೋರು, ಬಿಕಾಸ್ ನಾನು ಅವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳೋವಂಥ ಪರಿಸ್ಥಿತಿ ಹಬ್ಬದ ದಿನ ಬಂದಿದೆ. ಬಟ್ ಇಟ್ಸ್ ಓಕೆ, ನೆವರ್ ಮೈಂಡ್, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಸೊ ನನ್ನ 3 ವರ್ಷದಿಂದ ಇಟ್ಕೊಂಡಿದ್ದಂಥ ನೋವು ಕಷ್ಟನ ನಾನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಾಗ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ